ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಫಾದರ್ಸ್ ಡೇ ಲಾಗ್ ಆಗಿರುತ್ತೆ. ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ರೀಸನ್ ಏನಪ್ಪ ಅಂತಂದರೆ ಧರ್ಮಸ್ಥಳ ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿತ್ತು. ವಾಯ್ಸು ಕ್ಲಿಯರ್ನೆಸ್ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವಾಯ್ಸ್ ಓವರ್ ಕೊಡೋದೆಲ್ಲ ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ವಿಡಿಯೋ ಸಹ ಅಪ್ಲೋಡ್ ಮಾಡೋವಂಥದ್ದು ಡಿಲೇ ಆಯಿತು. ಈಗಲೂ ಅಷ್ಟೇ ಅಷ್ಟು ಸ್ಪಷ್ಟವಾಗಿಲ್ಲ ವಾಯ್ಸು. ಕೋಲ್ಡ್ ಇನ್ನೂ ಕಡಿಮೆ ಆಗಿಲ್ಲ, ಬಟ್ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅದರಲ್ಲೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಫಾದರ್ಸ್ ಡೇ ಲಾಗು. ಬೆಳಗ್ಗೆ ಮಾರ್ನಿಂಗು ಸ್ವಲ್ಪ ಕಸ್ಟರ್ಡ್ ಮಾಡಿಡೋಣ ಸ್ವೀಟು ಅಂತೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದರೆ ಮನೆಗೆ ಕೊಡೋದಕ್ಕೂ ಆಗುತ್ತೆ, ಅಥವಾ ನಾವಾದರೂ ಕುಡಿಬೋದು ಅಂತ. ನಮ್ಮದು ರಿಲೇಷನ್ ಅವ್ರದ್ದೇ ಒಬ್ರದ್ದು ಇದಿದೆ, ಮನೆ ಗೃಹ ಪ್ರವೇಶ ಇತ್ತು. ಹಾಗಾಗಿ ಗೃಹ ಪ್ರವೇಶಕ್ಕೆ ಅಲ್ಲಿ ಯಾರಾದರೂ ಗೊತ್ತಿರೋ ಅಂಥವ್ರು ಬಂದರೆ ಸಡನ್ನಾಗಿ ಮಾಡೋದು ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಇದು ಕೋಲ್ಡ್ ಆಗಿದ್ರೇ ಚೆನ್ನಾಗಿ. ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟೋದ್ರೆ ಯಾರಾದರೂ ಸಡನ್ನಾಗಿ ಬಂದ್ರೂ ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೃಹ ಪ್ರವೇಶಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಮನೆಯಲ್ಲಿ ಬೆಳಗ್ಗೆನೇ ಇದನ್ನು ರೆಡಿ ಮಾಡಿ ಇಡ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲೇ ಆಗೋಗುತ್ತೆ, ಹಾಗೆ ತುಂಬಾ ರಿಚ್ ಆಗೂ ಕಾಣಿಸುತ್ತೆ, ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ. ಇದು ಫ್ರೂಟ್ ಕಸ್ಟರ್ಡು. ನೀವು ಇದಕ್ಕೆ ಏನು ಬೇಕಿದ್ರೂ ಸೇರಿಸ್ಕೋಬೋದು, ಅಂದರೆ ನಿಮ್ಗೆ ಇಷ್ಟವಾಗಿರೋವಂಥ ಫ್ರೂಟ್ಸ್ನ ಸೇರಿಸ್ಕೋಬೋದು. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನು ಸಹ ತರಿಸಿದ್ದೆ, ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಹೊರಗಡೆ ಎಲ್ಲ ಕುಡಿತೀವಿ ಅಂದರೆ ತುಂಬಾ ಕಾಸ್ಟ್ಲಿ. ಮನೇಲೇ ಮಾಡ್ಕೋಬೋದು, ಹೆಲ್ತಿಯಾಗೂ ಇರುತ್ತೆ, ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬೋದು. ಇನ್ನು ಇದಕ್ಕೆ ಐಸ್ ಕ್ರೀಮ್ ಸಹ ಸೇರಿಸ್ಕೋಬೋದು, ಬಟ್ ನಾನಿಲ್ಲ ಐಸ್ ಕ್ರೀಮ್ ಏನು ಯೂಸ್ ಮಾಡಿಬಿಟ್ಟು ಮಾಡ್ತಾ ಇಲ್ಲ. ಬೇಕಿದ್ರೆ ನೀವು ಸೇರಿಸ್ಕೋಬೋದು. ರೆಸಿಪಿಯನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ, ಡೀಟೇಲಾಗಿ ಏನು ತೋರಿಸೋದಕ್ಕೆ ಹೋಗಿಲ್ಲ. ಇದಕ್ಕೆ ನಾನು ಒಂದು 2 ಲೀಟ್ರಷ್ಟು, ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡಿದ್ದೀನಿ ಈ ಸರಿ. ಅಂದರೆ ಬೇರೆ ಟೈಮಲ್ಲಾದರೆ ನಮಗೆ ಎಷ್ಟು ಬೇಕೋ ಅಷ್ಟು ಬೇರೆ ಮಾಡ್ಕೊಳ್ತಾ ಇದ್ದೆ. ಈ ಸರಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿಕೊಂಡೆ. ಇನ್ನು ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟು ಫ್ರೂಟ್ಸು ಬಂದಮೇಲೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬಂದೆ. ಇದೇ ಅವ್ರದ್ದು ಮನೆ. ರೀಸೆಂಟಾಗಿ, ಅಂದರೆ ತುಂಬ ದಿನ ಆಗಿತ್ತು ಸೈಟ್ ತೊಗೊಂಡು. ಆವಾಗ ಕಡಿಮೆ ಪ್ರೈಸಲ್ಲಿ ಸೈಟ್ ತೊಗೊಂಡಿರೋವಂಥದ್ದು. ಇವಾಗ ಮನೆ ಕಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಹೇಳ್ಬೋದು ಸುಲಭವಾಗಿ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇದು ಅಲ್ಲಿ ಬಂದಿದ್ರೆ ಚೆನ್ನಾಗಿತ್ತು, ಇದು ಇಲ್ಲಿ ಬಂದಿದ್ರೆ ಚೆನ್ನಾಗಿತ್ತು ಅಂತ ಜನ ಹೇಗಿದ್ರು ಮಾತಾಡ್ತಾರೆ. ಬಟ್ ಅದನ್ನು ಅಷ್ಟು ಪ್ರತಿಫಲ ಶ್ರಮದಿಂದ ಕಟ್ಟಿರ್ತಾರಲ್ವ ಕಷ್ಟಪಟ್ಟು, ಅದ್ರ ಬೆಲೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ಜನ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನಮಗೆ ಯಾವ ರೀತಿಯಾಗಿ ಇಷ್ಟ ಆಗಿರುತ್ತೋ ಆ ರೀತಿಯಾಗಿ ಕಟ್ಕೊಂಡಿರ್ತೀವಿ. ನಾವಿರೋಂಥ ಮನೆ ಅಲ್ವಾ, ನಮ್ಗೆ ಇಷ್ಟ ಆದ ರೀತಿಲಿ ನಾವು ಕಟ್ಕೊಂಡ್ರೆ ಆಯ್ತು ಅಷ್ಟೇ. ಕಟ್ಟಿದ್ಮೇಲೆ ಯಾರಾದರೂ ಒಂದು ಹೆಸರಿಡ್ತಾನೆ ಇರ್ತಾರೆ, ಅದು ಹಂಗಿದ್ರೆ ಹಿಂಗೆ ಅಂತ. ಹಾಗಾಗಿ ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಂಗಂತೂ ಇಷ್ಟ ಆಯಿತು. ಅವ್ರವ್ರ ಅಭಿರುಚಿಗೆ ತಕ್ಕಂತೆ ಅವ್ರವರು ಕಟ್ಟಿಸ್ಕೊಂಡಿರ್ತಾರೆ. ಚೆನ್ನಾಗಿತ್ತು ಮನೇನ. ಎಲ್ಲ ಒಂದ್ಸರಿ ಕಂಪ್ಲೀಟಾಗಿ ನೋಡ್ಕೊಬರೋಣ ಅಂತ ನೋಡ್ಕೊಬಂದ್ವಿ. ಮೇಲ್ಗಡೆ ಅಂತೂ ತುಂಬ ಚೆನ್ನಾಗಿತ್ತು ವ್ಯೂವು. ಟೈಮ್ ಪಾಸ್ ಚೆನ್ನಾಗಾಗುತ್ತೆ. ಏನಾದರೂ ಬೇಜಾರು ಅನ್ನಿಸ್ದಾಗ ಮೇಲ್ಗಡೆ ಬಂದು ಒಂದು ವ್ಯೂ ನೋಡಿದ್ರೆ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಇಂಥ ಟೈಮಲ್ಲಿ ಒಂದು ಗ್ಲಾಸ್ ಕಾಫಿ ಅಥವಾ ಟೀ ಹಿಡ್ಕೊಬಂದು ಸುಮ್ಮನೆ ಮೇಲ್ಗಡೆ ಬಂದರೆ ಸಾಕು, ಮೈಂಡ್ ಫ್ರೆಶ್ ಅನಿಸುತ್ತೆ ಅನಿಸ್ತು. ತುಂಬ ಚೆನ್ನಾಗಿದೆ. ನೇಚರೂ ಇದೆ, ಜಾಸ್ತಿ ಬಿಲ್ಡಿಂಗ್ ಇಲ್ಲ ಅಲ್ವಾ, ನೇಚರ್ ಅಲ್ಲಲ್ಲಿ ಗ್ರೀನಿಶ್ ಆಗಿ ಕಾಣಿಸುತ್ತಲ್ವ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಒಂಥರ ಎಷ್ಟು ಮೈಂಡ್ ರಿಲೀಫ್ ಅನಿಸುತ್ತೆ ಇಂಥ ಜಾಗದಲ್ಲಿ ನಿಂತ್ಕೊಂಡ್ರೆ. ವೆಹಿಕಲ್ಸ್ದೆಲ್ಲ ಅಷ್ಟೊಂದು ಸೌಂಡ್ ಇರಲ್ಲ, ಏನಿರಲ್ಲ. ನನಗಂತೂ ಇಷ್ಟ ಆಯಿತು ಏರಿಯಾನು. ಚೆನ್ನಾಗಿತ್ತು. ಇನ್ನು ಊಟನೂ ಅಷ್ಟೇ ತುಂಬ ರುಚಿಯಾಗಿ ಮಾಡಿಸಿದ್ರು, ಎಲ್ಲ ವೆರೈಟಿನೂ ಮಾಡಿಸಿದ್ರು. ಬಟ್ ನಾನು ರಿಲೇಷನ್ ಫಂಕ್ಷನ್ಗೆಲ್ಲ ಹೋದಾಗ ಅಷ್ಟಾಗಿ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಒಂದೊಂದು ಕ್ಲಿಪ್ಪಿಂಗ್ ಮಾತ್ರ ತೊಗೊಂಡೆ. ಪೂಜೆನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು, ಸತ್ಯನಾರಾಯಣ ಸ್ವಾಮಿ ಪೂಜೆ. ಬ್ಲೂ ಕಲರ್ ಹೂವು ನೋಡಿ, ಸ್ಫಟಿಕ ಹೂವು ಎಷ್ಟು ಲುಕ್ ಕೊಡ್ತಾ ಇತ್ತಲ್ವ. ನನಗೂ ಪೂಜೆನೂ ಅಷ್ಟೇ ತುಂಬ ಇಷ್ಟ ಆಯಿತು. ಮನೆ ಪೂಜೆ ಎಲ್ಲನೂ ಇಷ್ಟ ಆಯಿತು. ಊಟನೂ ಅಷ್ಟೇ ರುಚಿಯಾಗಿತ್ತು. ಇನ್ನು ಅವರಿಗೆ ಕಂಗ್ರಾಟ್ಸ್ ಹೇಳಿ ಮನೆಯೆಲ್ಲ ಕಂಪ್ಲೀಟಾಗಿ ಒಂದ್ಸರಿ ನೋಡಿಕೊಂಡು ಊಟನ ಮಾಡಿಕೊಂಡು, ಇನ್ನು ಗೊತ್ತಿರೋ ಅಂಥವ್ರು ಸುಮಾರು ಜನ ಬಂದಿದ್ದರು. ಎಲ್ಲರೂ ಮಾತಾಡಿಸ್ಕೊಂಡು ಮನೆಗೆ ಇನ್ವೈಟ್ ಮಾಡಿದ್ವಿ, ಬಟ್ ಯಾರೂ ಬರಲಿಲ್ಲ. ಟೈಮ್ ಆಗಲಿಲ್ಲ ಅಂತೇಳಿ ಎಲ್ಲ ಹಂಗೆ ಹೋದ್ರು. ನೆಕ್ಸ್ಟ್ ಟೈಮ್ ಬಂದಾಗ ಬರ್ತೀವಿ ಅಂತೇಳಿ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ್ರೇ ಅವತ್ತು ಫಾದರ್ಸ್ ಡೇ ಇತ್ತಲ್ವ, ಹಾಗಾಗಿ ಫಾದರ್ಸ್ ಡೇನ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಹೇಳ್ಬೇಕಮ್ಮ ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಅಂತ. ಆಗ ಹಂಗಲ್ಲ, ಅದು ಹಿಂಗೆ ಮುಚ್ಕೊ.
ಟಚ್ಚು. ಟರ್ನ್. ಓಪನ್. ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಥ್ಯಾಂಕ್ ಯು ಮಗಳೇ. ಅದೆಲ್ಲ ಅವಾಗಿಂದ ಇಟ್ಕೊಂಡು ಎಲ್ಲ ಹೋಗ್ಬಿಟ್ಟೈತೆ. ಅಣ್ಣ ಅಣ್ಣ ಸುಂದರ ಅಣ್ಣ, ನೀನೇನು ಮಾಡಿದ್ಯಪ್ಪ ಕೊಡಪ್ಪ. ಹಾಂ ಒಬ್ಬೊಬ್ಬ ಹ್ಯಾಪಿ ಫಾದರ್ಸ್ ಡೇ ಪಪ್ಪ. ಅಯ್ಯೋ ಹಾಂ ಓಪನ್ ಮಾಡು, ಏನು ಕೊಟ್ಟಿದ್ದಾನಂತ ನೋಡು. ಹಂಗೆ ಸೈಡು. ಐ ಲವ್ ಯು ಪಪ್ಪ. ಅಷ್ಟೇನಾ ಚಿನಿ? ಏನೈತೆ ಗ್ರೀಟಿಂಗು ಓದು ಅವನೇನು ಬರ್ದಿದ್ದಾನಂತ. ಹ್ಯಾಪಿ ಫಾದರ್ಸ್ ಡೇ. I have the best dad and I love you so much. I'm so proud to be your kid, yours, love son. Thank you dad for ಏನಿದು for being your. ಇನ್ನೊಂದು ಫೈಟ್ ಇತ್ತು. ಏನು ಹೇಳ್ತೀಯಪ್ಪ ಮಕ್ಳು ಸರ್ಪ್ರೈಸ್ಗೆ? ಖುಷಿ ಆಯ್ತಾ? ಖುಷಿ ಆಯ್ತಮ್ಮ. ಅದರಲ್ಲೇ ಖುಷಿ, ಇದಕ್ಕೆ ಖುಷಿ ಸಾಕು ನಮ್ಗೆ. ಬೆಳಗ್ಗಿಂದ ಕಷ್ಟಪಟ್ಟು ದುಡ್ಕೊಂಡ್ ಬಂದ್ರು ಅದರಲ್ಲಿ ಈ ಖುಷಿ ಮುಂದೆ ಅವೆಲ್ಲ ವೇಸ್ಟ್. ಸ್ವೀಟ್ ಬಾಳೆಹಣ್ಣು ಸ್ವೀಟ್ ಏನು ಪಪ್ಪು? ಏನು ಸ್ವೀಟ್ ಇಲ್ಲ? ಏನೈತೆ? ಸಾಕು. ಇನ್ನು ಮಕ್ಕಳಂತೂ ತುಂಬಾನೇ ಖುಷಿಯಾಗಿದ್ವು ಅಂತಾನೆ ಹೇಳ್ಬೋದು. ಅವತ್ತಿನ ದಿನ ಅವ್ರ ಪಪ್ಪನಿಗೂ ಅಷ್ಟೇ ತುಂಬಾನೇ ಖುಷಿ ಆಯ್ತು. ನಾನ್ ಮಾಡಿರೋಂಥ ಕಷ್ಟಕ್ಕೆ ಇದಕ್ಕೆ ನಾನು ಬಾಳೆಹಣ್ಣನ್ನು ಸೇರಿಸಿದ್ದೀನಿ, ಬೇರೆ ಫ್ರೂಟ್ಸ್ ಏನು ಸೇರಿಸಿಲ್ಲ. ಅದಕ್ಕೆ ಚೆರಿ ಮತ್ತೆ ಖರ್ಜೂರ, ದ್ರಾಕ್ಷಿ, ಗೋಡಂಬಿ ಅಂದ್ರೆ ಈ ತರ ಡ್ರೈ ಫ್ರೂಟ್ಸ್ ಅನ್ನ ಜಾಸ್ತಿ ಹಾಕ್ಬಿಟ್ಟು ಅದೊಂದು ಬೌಲು ಮಾಡಿಕೊಟ್ಟೆ ಅವ್ರಿಗೆ. ಕಸ್ಟರ್ಡ್ ಮಾಡಿಟ್ಟಿದ್ನಲ್ವಾ ಬೆಳಗ್ಗೆ, ಅದನ್ನ ಅಷ್ಟರಲ್ಲಿ ನನ್ನ ತಮ್ಮರು ಬಂದ್ರು. ಬೇರೆ ಸ್ವೀಟ್ ಏನು ಬೇಡ, ಇದನ್ನೇ ತಿನ್ರಿ ಅಂತ ಹೇಳ್ಬಿಟ್ಟು ಕೊಟ್ಟೆ. ಟೇಸ್ಟ್ ಮಾಡ್ತಾ ಇದ್ದಾರೆ. ಇನ್ನ ನಮ್ಮ ಮನೆಯವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಷ್ಟು ಹೇಳಿದ್ರು ಸಾಲದು ಅಂತಾನೆ ಹೇಳ್ಬೋದು. ಅಂದ್ರೆ ಬೆಸ್ಟ್ ಅಪ್ಪ ಅಂತಾನೆ ಹೇಳ್ಬೋದು. ಎಲ್ಲಾ ಟೈಮಲ್ಲೂ ಅಂದ್ರೆ ಅವರು ಸ್ಟಾರ್ಟಿಂಗ್ ಹುಟ್ಟಾಗಿದ್ದನು ತುಂಬಾ ಚೆನ್ನಾಗಿ ಕೇರ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೇನಾದ್ರೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಅಂದ್ರೆ ಅವತ್ತು ನೈಟ್ ಎಲ್ಲ ಅವ್ರು ಮಲಗ್ತಾನೆ ಇರ್ಲಿಲ್ಲ. ನಾನು ಒಂದ್ ವೇಳೆ ಮಲಗಿದ್ರು ಅವ್ರ ಹಿಂದಿಂದ ನೈಟ್ ಪೂರ್ತಿಯಾಗಿ ನಿದ್ದೆ ಕಟ್ಟೋರು ಹೊರತು ಬೆಳ್ಕರಿಯೋ ತನಕ ಮಕ್ಳಿಗೆ ಏನಾದ್ರೂ ಸ್ವಲ್ಪ ಹುಷಾರಿಲ್ಲ, ಒಂದ್ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ ಈ ತರ ಬಂದೈತೆ ಅಂದ್ರೂ ನೈಟ್ ಎಲ್ಲ ಎದ್ದಿರೋರು. ಫ್ರೆಂಡ್ಸ್ ಪಾಪು ಮಲಗಿದೆ ಮಲಗ್ಕೊಳ್ರಿ ಪರವಾಗಿಲ್ಲ ಅಂದ್ರೂ ಅವ್ರು ಮಲಗ್ತಾ ಇರ್ಲಿಲ್ಲ. ತೊಡೆ ಮೇಲೆ ಹಾಕೊಂಡಿರೋರು ಅಥವಾ ಅವ್ರನ್ನ ನೋಡ್ಕೊಂಡೇ ಕೂತಿರೋರು. ನಾನು ಯಾವಾಗ ಕಣ್ಬಿಟ್ಟು ನೋಡಿದ್ರು ಪಾಪು ನೋಡ್ಕೊಂಡೇ ಕೂತಿರೋರು. ಅಷ್ಟು ಕೇರ್ ಮಾಡೋರು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಾನೆಲ್ಲ 3 ತಿಂಗಳಲ್ಲೇನೆ ಪ್ರೆಗ್ನೆನ್ಸಿ ಡೆಲಿವರಿ 9 ಮಂತ್ಸ್ ವರೆಗೂ ನಾನು ತವ್ರ ಮನೆಗೆ ಹೋಗಿಲ್ಲ. 9 ಮಂತ್ ಅಲ್ಲಿ ಬಿದ್ಮೇಲೆ ಹೋಗ್ತಾ ಇದ್ದೆ. ಮತ್ತೆ 3 ತಿಂಗಳಿಗೆಲ್ಲನ ಬಂದಿದ್ದೀನಿ. ನನ್ನ ಮಗನಿಗೆ 5 ತಿಂಗಳು ಬಾಣ್ತಿ, ಮತ್ತೆ ನನ್ನ ಮಗಳಿಗೆ 3 ತಿಂಗಳಿಗೆನೆ ಬಂದ್ಬಿಟ್ಟೆ ಅಮ್ಮನ ಮನೆಯಿಂದ. ಏನು ರೀಸನ್ ಅಂತಂದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಮ ಮನೆಯವರು. ನನ್ಗೆ ಯಾವತ್ತೂ ಫೀಲ್ ಆಗಿಲ್ಲ ನಾನು ಅಷ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ, ಇಷ್ಟು ಬೇಗ ಬಂದೆ ಆಯ್ತು ಅಂತ. ಅಂದ್ರೆ ಯಾವುದೇ ರೀತಿ ಕೊರತೆ ಇಲ್ದಂಗೆ ಅಮ್ಮ ಹೇಗ್ ನೋಡ್ಕೊಳ್ತಿದ್ರು ಹಾಗೇನೆ ನನ್ ಕೇರ್ ಮಾಡಿದ್ದಾರೆ. ಹಾಗೆ ಮಕ್ಳನ್ನು ಸಹ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಅವ್ರನ್ನು ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದೀವಿ. ಮನೇಲಿ ಯಾರು ದೊಡ್ಡೋರು ಇಲ್ಲ ಅಂತ ಅಂದ್ರೂ ತುಂಬಾ ಚೆನ್ನಾಗಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಏನೂ ಆಗದೆ ಇರೋ ತರ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡಿದೀವಿ. ಹಾಗಾಗಿ ನಮ್ಮ ಮನೆಯವ್ರ ಹೆಲ್ಪ್ ಇದರಲ್ಲಿ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರಲ್ವ ಮಕ್ಳನ್ನ, ಇಷ್ಟ. ಹಾಗಾಗಿ ಅವರು ಬೆಸ್ಟ್ ಅಪ್ಪ ಅಂತಾನೆ ಹೇಳ್ಬೋದು ಏನೋ ಅವ್ರು ಬೆಸ್ಟ್ ಅಪ್ಪನೇ ಅವ್ರಿಗೆ. ನನ್ನ ಮಕ್ಕಳು ತುಂಬಾನೇ ಪುಣ್ಯ ಮಾಡಿದ್ದಾರೆ ಆ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಮಕ್ಳ ಬಗ್ಗೆ ಏನು ಹೇಳ್ಬೇಕು ಅಂದ್ರೆ ಅವರು ಅಷ್ಟೇ ಯಾವತ್ತೂ ಜಾಸ್ತಿ ಹಠ ಮಾಡೋದಕ್ಕೆ ಹೋಗಲ್ಲ. ಏನಿಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಲ್ಲ. ಪರಿಸ್ಥಿತಿ ಬಿಡಿಸಿ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಮಕ್ಳುನು ಅಷ್ಟೇ ನಮ್ಗೆ ಅಷ್ಟೇ ಇದ್ರಾಗಿದ್ದಾರೆ. ಹಾಗಾಗಿ ಬೆಸ್ಟ್ ಅಪ್ಪ ಬೆಸ್ಟ್ ಮಕ್ಕಳು ಎಲ್ಲಾನು
ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಪ್ಪಂಗೆ ತಕ್ಕಂತೆ ಮಕ್ಕಳು, ಮಕ್ಳಿಗೆ ತಕ್ಕಂತೆ ಅಪ್ಪ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಂದಮೇಲೆ ಯಾರೋ ಗೆಸ್ಟ್ ಬಂದಿರಲಿಲ್ವಲ್ಲ, ಸರಿ ನಾವೇ 2 ಟೈಮ್ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ನನ್ನ ತಮ್ಮ ತಮ್ಮನೇ ಅಂತ ಎಲ್ಲ ಬಂದಿದ್ರಲ್ವ, ಹಾಗಾಗಿ ಅವ್ರಿಗೂ ಸೇರಿಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹೇಳಿದ್ವಲ್ಲ ಸಬ್ಜಾ ಸೀಡ್ಸ್ನ ನೆನೆಸ್ಬಿಟ್ಟು ಹೋಗಿದ್ದೆ, ಅದನ್ನ ಹೆಲ್ತ್ಗೆ ತುಂಬಾ ಒಳ್ಳೇದಲ್ವ, ಅದನ್ನ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ನಾನು. ಇನ್ನು ಸ್ವಲ್ಪ ನೋಡೋದಕ್ಕೆ ಲುಕ್ಕಾಗಿ ಚೆನ್ನಾಗಿ ಕಾಣಬೇಕು ಅಂತ ಸ್ಟ್ರಾಬೆರಿದು ಇದಿತ್ತು ಸಿರಪ್ಪು, ಹಾಗಾಗಿ ಅದನ್ನು ಸ್ವಲ್ಪ ಡೆಕೋರೇಷನ್ಗೆ ಹಾಕ್ಕೊಬಿಟ್ಟು ಮೇಲ್ಗಡೆಯಿಂದ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ದಾಳಿಂಬೆ ಹಣ್ಣು, ಆಪಲ್ಲು ಮತ್ತು ಬನಾನಾ 3 ಸೇರಿಸ್ಕೊಂಡಿದ್ದೀನಿ ಫ್ರೂಟ್ಸು. ಇದಕ್ಕೆ ನೀವು ಡ್ರೈ ಫ್ರೂಟ್ಸು ಹೇಳಿದ್ನಪ್ಪ, ಯಾವುದನ್ನು ಬೇಕಿದ್ರೂ ಸೇರಿಸ್ಕೋಬೋದು ನಿಮ್ಮ ಇಷ್ಟವಾದ ಫ್ರೂಟ್ಸ್ಗಳನ್ನ. ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ನೀವು ಮೇಲ್ಗಡೆ ಇದಕ್ಕೆ ಐಸ್ ಕ್ರೀಮ್ ಸಹ ಹಾಕ್ಕೋಬೋದು. ಐಸ್ ಕ್ರೀಮ್ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಾನು ಇಲ್ಲಿ ಮಾಡಿರೋದು ವೆನಿಲಾ ಫ್ಲೇವರು, ಹಾಗಾಗಿ ನೀವು ವೆನಿಲಾ ಐಸ್ ಕ್ರೀಮ್ನ ಸೇರಿಸ್ಕೋಬೋದು. ಇದರಲ್ಲಿ ಫ್ಲೇವರ್ ಎಲ್ಲ ಸಿಗುತ್ತೆ ಕಸ್ಟರ್ಡ್ ಪೌಡ್ರಲ್ಲಿ. ನಿಮ್ಗೆ ಯಾವ ಇಷ್ಟವಾದ ಫ್ಲೇವರ್ ಸಿಗುತ್ತೋ ಅದನ್ನು ನೀವು ತಂದು ಮಾಡ್ಕೋಬೋದು. ಇದಕ್ಕೆ ಟ್ರೂಟಿ ಫ್ರೂಟ್ ಇನ್ನೂ ಸೇರಿಸ್ಕೋಬೋದು. ಹೇಳಿದ್ನಲ್ಲ ಫ್ರೆಂಡ್ಸ್, ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಇಷ್ಟವಾದ ಫ್ರೂಟ್ಸ್ಗಳನ್ನ ಸೇರ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ. ನೋಡಿದ ತಕ್ಷಣ ಟೇಸ್ಟ್ ಮಾಡಬೇಕು ಅನ್ಸುತ್ತೆ. ತುಂಬ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಯಾಕಂದರೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರುತ್ತಲ್ವ ನೋಡೋಕ್ಕೆ. ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು, ಕುಡಿತಾರೆ. ಇನ್ನು ನಾನು ಗ್ಲಾಸಲ್ಲಿ ಗಾಜಿನ ಗ್ಲಾಸಲ್ಲಿ ಹಾಕ್ಕೊಟ್ರೆ ಇನ್ನೂ ರಿಚ್ ಲುಕ್ ಕೊಡುತ್ತೆ. ಬಟ್ ನನಗೆ ಯಾಕೋ ಟಯರ್ಡ್ ಆದಂಗೆ ಆಗಿತ್ತು. ಇನ್ನು ಅದಕ್ಕೆ ಹಾಕಿದ್ರೆ ಮತ್ತೆ ಅವನ್ನೆಲ್ಲ ಯಾರು ತೊಳ್ಕೊಂಡು ಕುತ್ಕೊಳ್ತಾರೆ ಅಂತೇಳಿ ಮನೇಲಿ ಇದು ಪ್ಲಾಸ್ಟಿಕ್ ಗ್ಲಾಸ್ ಇತ್ತು, ಹಾಗಾಗಿ ಅದಕ್ಕೇನೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.